ಆತ್ಮೀಯ ವೀಕ್ಷಕರೇ, S16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವ. ಫಂಡ್, ಪಾರ್ಟಿ ಫಂಡ್ ನೆನೆಸ್ಕೊಂಡಾಗ ಈ ಪಾರ್ಟಿ ಫಂಡ್ ದೊಡ್ಡ ಹೊರಗೆ ಬಂದರೂ ಸಹಿತ ಅದು ಇನ್ನೂ ನಿಲ್ತಾನೂ ಇಲ್ಲ, ಮತ್ತು ನಿಲ್ಲೂ ಸಾಹಿತ್ಯಗಳು ಇಲ್ಲ. ಯಾಕೆಂದರೆ ಪಾರ್ಟಿ ಫಂಡ್ಗಳಿಂದಲೇ ಚುನಾವಣೆ ನಡೀತಾ ಇದ್ದಾವೆ. ಎಲ್ಲ ಪಾರ್ಟಿಗಳು ಅವ ಇದ್ದಾವೆ. ಇದ್ರಾಗ ಯಾರು ಹೆಚ್ಚು ಕಡಿಮೆ ಆಡಳಿತದಲ್ಲಿದ್ದವ್ರದ್ದು ಹೆಚ್ಚು ಬರ್ತದೆ, ವಿರೋಧ ಪಕ್ಷದವ್ರು ಕಡಿಮೆ ಆಗ್ತದೆ. ಹಾಗೆ ಈಗ 2023-24 ಚುನಾವಣೆ ನಡೆದ ಸಂದರ್ಭದಲ್ಲಿ ಫಂಡ್ ಎಷ್ಟು ಬಂತು ಅನ್ನೋದು ಒಂದು ರೆಕಾರ್ಡ್ಸ್ಗಳು ಹೊರಗೆ ಬರ್ತಾ ಇದ್ದಾವೆ. ಆ ರೆಕಾರ್ಡ್ಗಳ ಪ್ರಕಾರ BJPಗೆ ಅತ್ಯಂತ ಹೆಚ್ಚು 2604 ಕೋಟಿ ದೇಣಿಗೆ ಬಂದದಂತ. ಎಷ್ಟು ರೀ? 2604 ಕೋಟಿ ದೇಣಿಗೆ. ಅಂದ್ರೆ ಕಾಂಗ್ರೆಸ್ಗಿಂತಲೂ 9 ಪಟ್ಟು ಹೆಚ್ಚು. ಕಾಂಗ್ರೆಸ್ಗೆ ಎಷ್ಟು ಬಂದರೆ 281.38 ಕೋಟಿ ಇವ್ರಿಗೆ ಬಂದದ. ಇವೆರಡೂ ಪ್ರಮುಖ ಪಕ್ಷಗಳು ಈ ದೇಶದ್ದು. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್. 2604 ಕೋಟಿ ಪಡೆದಂಥ 2604.71 ಕೋಟಿ ಪಡೆದಂಥ BJP 240 ಸೀಟುಗಳಿಗೆ ಗೆದ್ದರೆ, ಇದು ಏನಪ್ಪ ಅಂದರೆ ಕಾಂಗ್ರೆಸ್ 281.38 ಕೋಟಿ ಪಡೆದಂಥ ಕಾಂಗ್ರೆಸ್ 99 ಸೀಟನ್ನು ಆಯ್ಕೆ ಮಾಡ್ಕೊಳ್ಳದ ಅನ್ನೋದು ನೀವು ನೋಡಿದ್ರಿ. ಈಗಾಗಲೇ ಕೈಯಲ್ಲೇ ರಿಸಲ್ಟ್ ಅದ. ಆ ದುಡ್ಡ ಇಲ್ಲಿ ಇನ್ವೆಸ್ಟ್ ಆಗ್ಯದ. ಇದ್ರ ಎಷ್ಟು ಖರ್ಚು ಮಾಡಿದಾರೋ, ಎಷ್ಟು ಇನ್ನು ಮತ್ತು ಫಾರಿಂಗ್ ಎಷ್ಟು ಬಂದದು, ಇದು ಇಷ್ಟೇ ಮಾಡಿದ್ರು ಇಲ್ಲಿ ಗ್ಯಾರಂಟಿ ಇಲ್ಲ. ಬಟ್ ಎಲೆಕ್ಟ್ರಲ್ ಬಾಂಡ್ಗಳಿಂದ ಆಗಿರ್ಬೋದು, ಇನ್ನುಳಿದ ಬೇರೆ ಬೇರೆ ಮೂಲಗಳಿಂದ ಆಗಿರ್ಬೋದು, ಒಟ್ಟಲ್ಲಿ ದುಡ್ಡು ಸಾಕಷ್ಟು ಬಂದದ. ಮತ್ತು ಇನ್ನುಳಿದ ಪಕ್ಷಗಳು ಸಾಕಷ್ಟು ಫಂಡ್ ಬಂದದ. ಅದರಲ್ಲಿ 2 ನಂಬರ್ ಯಾವುದಪ್ಪ ಅಂತಂದರೆ BRS ಅಂದರೆ ನಮ್ಮ ತೆಲಂಗಾಣದ್ದು. ಅದು 580 ಕೋಟಿ ರೂಪಾಯಿ ಸಂಗ್ರಹ ಮಾಡಿದ ಸಣ್ಣ ಪಕ್ಷ. ತೆಲಂಗಾಣದಲ್ಲಿ 580 ಕೋಟಿ ರೂಪಾಯಿ ಅದು ಸಂಗ್ರಹ ಮಾಡಿದ. ಮುಂದೆ YSR ಕಾಂಗ್ರೆಸ್ 184 ಕೋಟಿ, YSR ಆಂಧ್ರ ಪ್ರದೇಶ. ಮುಂದೆ ಆನಂತರ DMK ಎಷ್ಟಪ್ಪ? DMK 81.56 ಲಕ್ಷ ಕೋಟಿ ರೂಪಾಯಿಗಳನ್ನ ಪಡೆದದ. ಮುಂದೆ JMM ನಿಮಗೆ ಗೊತ್ತದ 11.5 ಕೋಟಿ ತೊಗೊಳೋದದು. CPM 7.64 ಕೋಟಿ ರೂಪಾಯಿ ಬಂದಿದ್ದಾವ. TMC 8.42 ಕೋಟಿ ರೂಪಾಯಿ ಬಂದಿದ್ದಾವ. ನಮ್ಮ ಕರ್ನಾಟಕ JDS ಅದು 2.45 ಲಕ್ಷ ಬಂದದ. ಅದೇ ಕಾಲಾಗ JDU 1.81. JDU ಅಂದ್ರೆ ಬಿಹಾರದ್ದು. ಇವೆಲ್ಲ ಪಾರ್ಟಿ ಫಂಡ್ ತೊಗೊಂಡು ಎಲೆಕ್ಷನ್ ಮಾಡುವಂಥವ್ರು. ಯಾಕಂದ್ರೆ ಜನರ ತೆರಿಗೆಯನ್ನು ತಪ್ಪಿಸಿ ಇವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರು ಏನಪ್ಪ ಬಾಂಡ ಇವ್ರಿಗೆ ಕೊಟ್ಟಂಥವು, ಎಲೆಕ್ಟ್ರಿಕ್ ಬಾಂಡ್ ಆಗಿರ್ಬೋದು, ಇನ್ನೂರು ದೇಣಿಗೆ ಮೂಲಗಳಿಂದ ಯಾವುದು ಟ್ರಸ್ಟ್ ಮೂಲಕನೋ ಮತ್ತೊಂದು ಮೂಲಕ ಬಂದಂಥವು. ಇದೆಲ್ಲ ಲೀಗಲೈಸ್ ಮನಿ ಅಂತ ನಾವು ಕರ್ಕೊಳ್ತೀವಿ. ಯಾಕಪ್ಪ ಅಂತಂದ್ರೆ ಅವರು ಇದಕ್ಕೆ ಏನಪ್ಪ ಅಂದ್ರೆ ಟ್ಯಾಕ್ಸ್ ಕಟ್ಟಿರೋದಿಲ್ಲ. ಅದನ್ನ ಇದು ಕೊಟ್ಟಿದ್ದಾರೆ, ನೀವು ಪಾರ್ಟಿ ಬೆಳೆಸ್ರಪ್ಪ, ಈ ದೇಶಕ್ಕೆ ಒಂದು ಆಡಳಿತ, ಒಳ್ಳೆ ಆಡಳಿತ ಕೊಡುವಂಥವ್ರು ಆಗಿರಿ ನಮಗೆಲ್ಲ ಅಂತ. ಹಿಂದೆ ರಾಜರ ಕಾಲಕ್ಕೂ ಇದೇ ಇರ್ತಿತ್ತು. ಯುದ್ಧಗಳ ಸಮಯದಲ್ಲೇ ಅಲ್ಲಿಯ ವ್ಯಾಪಾರಸ್ಥರು ಮತ್ತು ಅವರು ಫಂಡ್ ಕೊಟ್ಟು ಯುದ್ಧ ಮಾಡೋದಕ್ಕೋಸ್ಕರ ನಮಗೆ ಸುರಕ್ಷತೆ ಕೊಟ್ಟಿರ್ತಾರೆ. ಅದು ಇನ್ನೊಂದು ರೂಪದಾಗ ಇಲ್ಲಿ ಇವತ್ತು ನಡೆದದ. ವ್ಯಾಪಾರಿಗಳಿಗೆ, ಕಾರ್ಪೊರೇಟ್ಗಳಿಗೆ, ಇನ್ನುಳಿದವ್ರಿಗೆ ಸುರಕ್ಷಿತವಾದಂಥ ಒಂದು ದೇಶದ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಪಕ್ಷಗಳಿಗೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬಂದಿದ್ದು BJP. ಅದು ಬಂದರೂ ಸಹಿತ 240 ತೊಗೊಂಡು ಇನ್ನುಳಿದವರ ಸಹಕಾರ ತೊಗೊಂಡು NDA ಮಾಡೋದು ಸರ್ಕಾರ ಮಾಡಿದ್ರು ಅನ್ನೋದು ಈಗ ನಿಮ್ಮ ಮುಂದೆನೂ ಅದ. ಅಂದ್ರೆ ಈ ಪಾರ್ಟಿ ಫಂಡ್ಗಳು ಸಾವಿರಾರು ಕೋಟಿಗಳು ಪಾರ್ಟಿ ಫಂಡ್ ಬರ್ತದೆ. ಇದೆಲ್ಲ ಇನ್ನೂ ಬರ್ತದೆ ಅಂತ ಅದು ಖರ್ಚು ಭಾಳ ಅದ. ಒಂದು ಅಂದಾಜು ಪ್ರಕಾರ 2 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ಯದಪ್ಪ ಎಲೆಕ್ಷನ್ದಲ್ಲೇ ಲಾಸ್ಟ್ ಟೈಮ್ ಅಂತಾರೆ. ಒಬ್ಬರು ಏನೊಬ್ಬರು 3 ಲಕ್ಷ ಕೋಟಿ ಅಂತಾರೆ. ಬಾಯಿಗೆ ಬಂದಾಗ ಹೇಳ್ತಾರೆ. ಅದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತವು. ಯಾಕಪ್ಪ ಅಂತಂದ್ರೆ ಇಲ್ಲಂತ ಕನ್ನ ಮುಚ್ಚಾಲೆ ಸದಾ ನಡೀತಾ ಇರ್ತದೆ. ಇಂಥ ಒಂದು ದುಡ್ಡನ್ನು ಅವ್ರು ತೆಗೆದುಕೊಂಡು ಯಾರಿಂದ ದುಡ್ಡು ಪಡೆದಿರ್ತಾರೋ ಅವರಿಗಾಗಿ ಇವರು ಏನಪ್ಪ ಅಂತಂದ್ರೆ ಸರ್ಕಾರಗಳನ್ನು ಅಥವಾ ಒಂದು ಕಾನೂನುಗಳನ್ನು ಅಥವಾ ಅವ್ರ ಸವಲತ್ತುಗಳನ್ನು ಒದಗಿಸ್ಕೊಡುವಂಥ ಒಂದು ಪಾರ್ಟಿಗಳಾಗ್ತವೆ. ಜನಸಾಮಾನ್ಯರ ಸಲುವಾಗಿ ಎಷ್ಟು ಮಟ್ಟಿಗೆ ಇವು ದುಡಿಬಲ್ಲವು, ಜನಸಾಮಾನ್ಯರಿಗೆ ಉದ್ಯೋಗ ಕೊಡುವ ಸಲುವಾಗಿ ಎಷ್ಟು ಮಟ್ಟಿಗೆ ಇವರು ಪ್ರಯತ್ನ ಮಾಡಬಲ್ಲರು ಅನ್ನೋದು ಇಲ್ಲಿ ಇದನ್ನು ತಿಳಿತದೆ. ಅದಕ್ಕಾಗಿಯೇ ಇವತ್ತು ಈ ಪಾರ್ಟಿ ಫಂಡ್ಗಳು ತೆಗೆದುಕೊಳ್ಳೋದ್ರಿಂದ ಇವತ್ತು ಕಾರ್ಪೊರೇಟ್ಗಳು ಇದು ಕೂಡ ಅವ್ರು ಹೆಚ್ಚು ಕಾರ್ಪೊರೇಟ್ಗಳು ಬಂಡವಾಳ ಇದ್ದಂಥವ್ರು ಇಷ್ಟು ದುಡ್ಡು ಕೂಡ ಅವ್ರು ಖರ್ಚು ಮಾಡಲಿಕ್ಕೆ ಅವ್ರ ಪರವಾದಂಥ ಕಾನೂನುಗಳು ನಮ್ಮ ಕಾನ್ಸ್ಟಿಟ್ಯೂಷನಿಂದ ಬರ್ತಾ ಇರ್ತವೆ. ಅವ್ರ ಪರವಾದಂಥ ಒಂದೇನೋ ಮತ್ತು ಹೊಸ ತಿದ್ದುಪಡಿಗಳು ಬರ್ತಾ ಇರ್ತವೆ. ಇಲ್ಲಿ ನಮ್ಮಲ್ಲಿ ಒಂದು ಸಣ್ಣ MSP ಕಾನೂನು ಮಾಡಿರಿ ಅಂದ್ರೆ ಇಲ್ಲ. ಪಾಪ ಎಷ್ಟು ರೈತರು ಒದ್ದಾಡ್ತಾ ಇದ್ದಾರೆ. ಮಾಡಿರಿ ನಮ್ಗೆ MSP ಕಾನೂನು ಮಾಡಿರಿ ಅಂತೇಳಿ ಮೋಸ್ಟ್ಲಿ ಮಾಡೋ ಸಾಧ್ಯತೆಗಳಿಲ್ಲ. ಯಾಕಂದ್ರೆ MSP ಕಾನೂನು ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಏನು ರೇಟ್ ಫಿಕ್ಸ್ ಮಾಡ್ತಾರೆ ಅದು ಕಾನೂನು ಆಗಿರ್ತದೆ. ಅದೇ ರೇಟ್ಗಿನ ಕೊಡ್ಬೇಕಾಗ್ತದೆ.
ಅನ್ನೋ ಅಂಜಿಕೆ ಈ ಒಂದು ವ್ಯಾಪಾರಸ್ಥರು. ಹೀಗಾಗಿ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಅನ್ನೋದು ಏನಾಗಿಬಿಟ್ಟದಪ್ಪ ಅಂದ್ರೆ ಇವ್ರ ಅಭಿವೃದ್ಧಿ, ಕಾರ್ಪೊರೇಟ್ಗಳ ಅಭಿವೃದ್ಧಿ, ವ್ಯಾಪಾರಸ್ಥರ ಅಭಿವೃದ್ಧಿ, ಇವ್ರನ್ನ ಕಾಯ್ದಕ್ಕೆ ನಮ್ಮ ಸರ್ಕಾರಗಳಿದ್ದಾವೆ. ಯಾವುದೇ ಪಕ್ಷ ಬಂದರು, ಇಲ್ಲಿ ಯಾವ ಪಕ್ಷ ಒಂದಂತಲ್ಲ, ಕಾಂಗ್ರೆಸ್ಸು ಅದ, BJP ಅದ. ನೋಡಿರಿ, ಒಬ್ಬರಿಂದ ಸಹಾಯ ಮಾಡಿಸ್ಕೊಂಡ್ರು ಅಂದ್ರೆ ನಮ್ಮಲ್ಲಿ ಗಾಳಿ ಮಾತದ ಹಲ್ಲಾಗಿ ಉಪ್ಪು ಸಿಕ್ಕರೆ ಏನು ಮಾಡೋಕ್ಕೆ ಸಾಧ್ಯತೆ ರೀ ಅಂತೇಳಿ. ಅದಕ್ಕೆ ಇವರೆಲ್ಲ ಉಪ್ಪು ಸಿಕ್ಕಿಸ್ಬಿಡ್ತಾರೆ. ಆ ಉಪ್ಪಿಗೆ ಅನುಕೂಲ ಆಗುವಂಥ ನಮ್ಮ ವ್ಯವಸ್ಥೆಗಳು ಮಾಡ್ಕೋತಾರೆ. ಮತ್ತು ನಮ್ಮ ಬಡತನ ಹೋಗಲ್ರಿ, ಶಿಕ್ಷಣ ಎಲ್ಲರೂ ಸಿಗಲ್ರಿ ಅಂತಂದ್ರೆ ಯಾರು ಮಾಡೋರು ಅದನ್ನು? ಯಾಕಂದರೆ ಇವ್ರು ಪಾರ್ಟಿಗಳು ತಾವು ಖರ್ಚು ಮಾಡಿ ಆರಿಸಿ ಬರಬೇಕಾಗಿದೆ. ಜನಸಾಮಾನ್ಯರಿಗೆ ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ನಮ್ಮಲ್ಲಿ ಕೈಗಾರಿಕೆಗಳಂತೂ ಹೆಚ್ಚು ನಿಮ್ಮ ಫೇಲ್ಯೂರ್ ಆದಂಗಾಗಿ ಹೋಗಿಬಿಟ್ಟಿದ್ದಾವೆ. ಯಾವುದೇ ಸರ್ಕಾರದಲ್ಲಿ ಇವತ್ತಿನ ಏನೋ ಸಮಯದಲ್ಲಿ ಅವರಲ್ಲಿ ಅವ್ರು ಪ್ರಯತ್ನ ಮಾಡಿದರು. ಬಟ್ ಅಲ್ಲಿ ಆಡಳಿತಶಾಹಿ ವರ್ಗದವರು ಅಧಿಕಾರಿಗಳು ಏನೇನೋ ಮಾಡಿ ಹೋಗಿದ್ಬಿಟ್ರು. ಅದನ್ನು ರೆಡ್ ಕಾರ್ಪೆಟ್ ಮಾಡಿ ಏನೋ ಮಾಡಿ ಇನ್ನುಳಿದ ಇಂಡಸ್ಟ್ರಿಗಳು ಬೆಳೆದಂಗೆ ಮಾಡಿದರು. ಆದರೂ ಸರ್ಕಾರ ಒಂದಿಷ್ಟು ಏನೋ ಪ್ರಯತ್ನ ಮಾಡಿ ಈ ಟ್ಯಾಕ್ಸ್ಗಳನ್ನ ಅಲ್ಲಿ ಉಪಯೋಗ ಮಾಡಿಕೊಂಡು ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಆದಿಯಲ್ಲಿ ಅಂದ್ರೆ ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಅವ್ರ ಕಾಲದಲ್ಲಿ ಸ್ವಲ್ಪ ಮಾಡಿದ್ದಾರೆ. ನಂತರದಲ್ಲಿ ಶುರು ಆಯ್ತು ನೋಡ್ರಿ, ಪಾರ್ಟಿ ಫಂಡ್ಗಳು ಎತ್ತೋದು, ಎಲೆಕ್ಷನ್ಗೆ ಹಾಕೋದು, ದುಡ್ಡು ಹಂಚೋದು, ಆಗಿ ಬರೋದು, ಅದಕ್ಕೆ ಅವ್ರಿಗೆ ಅನುಕೂಲ ಮಾಡೋದು, ಇವ್ರು ದುಡ್ಡು ಹೊಡಿದು. ಈ ಪರಿಸ್ಥಿತಿ ಆದಾಗ ಈ ದೇಶದ ಅರ್ಥವ್ಯವಸ್ಥೆ ಮೇಲೆ ಹೇಳಪ್ಪ ಅಂದ್ರೆ ಹೆಂಗೆ ಹೇಳಿಕ್ಕೆ ಸಾಧ್ಯದ? ಅದಕ್ಕೆ ಇವೆಲ್ಲ ದೇಣಿಗೆಗಳನ್ನು ಯಾವ ರೀತಿಯಾಗಿ ನಮ್ಮ ಈ ಸರ್ಕಾರ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಅದ? ಯಾಕೆ ಅವರು ದುಡ್ಡಿನ ಮೂಲ, ಖರ್ಚಿನ ಮೂಲ ಅದೇ ಇರುವಾಗ ಅದ್ರ ಮೇಲೆ ಯಾಕೆ ಕಂಡು ತರ್ತಾರೆ ಅವರು? ಇದು ಬಹಳ ಇಲ್ಲೇ ಲಕ್ಷ ಕೊಡಬೇಕಾದ ಮಾತಾಗ್ಯದ. ಈ ಪಾರ್ಟಿ ಫಂಡುಗಳು ಇವತ್ತು ಹೇಳಿದ್ದೆ ನಿಮಗೆ, BJPಗೆ ಬಂದಂಥ ಪಾರ್ಟಿ ಫಂಡು ಕಾಂಗ್ರೆಸ್ಗಿಂತಲೂ 9 ಪಟ್ಟು ಹೆಚ್ಚು ಬಂದದ. ಹೀಗಾಗಿ ಅವರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಇವು ಮಾಡ್ಕೊಳ್ತಾ ನಡೆದಿದ್ದಾವೆ ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ನಮ್ಮ ರಾಜಕೀಯ ವ್ಯವಸ್ಥೆಗೆ ಈ ಪಾರ್ಟಿ ಫಂಡ್ಗಳು ಹೆಚ್ಚಿಗೆ ಈ ಒಂದು ದೇಶದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇಲ್ಲ ಅಂತ ನಮಗೆ ಕೆಲವೊಂದು ಏರಿಯಾದಲ್ಲಿ ನಾ ಈಗಾಗಲೇ ಹೇಳಿದಂಗೆ ನಿಮಗೆ ಈ ದೇಶದಲ್ಲಿ ಪಾರ್ಟಿ ಫಂಡ್ ಕೊಡೋದು ಶಕ್ತಿ ಇರೋರು ಮ್ಯಾಕ್ಸಿಮಮ್ ಅಂದ್ರೆ 10% ಜನ ಇದ್ದಾರೆ. ಆ 10% ಜನರಿಗಾಗಿ ಅನುಕೂಲ ಆಗುವಂಥ ಕಾನೂನುಗಳು ಇಲ್ಲಿ ಬರ್ತಾ ಇದ್ದಾವೆ. ಇನ್ನು 90% ಜನ ಕೇವಲ ಓಟ್ದಾರರಷ್ಟು, ಅವರು ಮತ ಹಾಕಕ್ಕೆ ಬರೋವಂಥವ್ರು ಅಷ್ಟೇ. ಮತ ಹಾಕಿದ್ರೆ ಮುಗಿದ್ಬಿಟ್ಟು ಮತ್ತು ಮುಂದಿನ 5 ವರ್ಷ ನೀವು ಆರಾಮಿರಪ್ಪ ನೋಡೋಣ ಅಂತಾರೆ. ಯಾವುದೇ ಸಂದರ್ಭ ಬಂದಾಗ ಒಂದಿಷ್ಟೇನೋ ಅಕ್ಕಿ ಕೊಟ್ಟು, ಮತ್ತೇನೋ ಅಲ್ಲ ಎಣ್ಣೆ ಕೊಟ್ಟು, ಮತ್ತೇನೋ ಕೊಟ್ಟು ಒಂದಿಷ್ಟು ಸಂಬಳಿಸ್ತಾರೆ. ನಂತರ ಎಲೆಕ್ಷನ್ ಬರ್ತದೆ, ಮತ್ತು ಏನೋ ಒಂದು ದುಡ್ಡು ಹರಿಸ್ತಾರೆ, ಆರಿಸಿ ಬರ್ತಾರೆ. ಹೀಗಾಗಿ ಈ ಪಾರ್ಟಿ ಫಂಡ್ಗಳ ಕಥೆಯನ್ನು ಎಷ್ಟು ಹೇಳಿದ್ರು ಕಡಿಮೆ. ಆದರೂ ಇದು ಹೇಳಬೇಕಾಗಿದೆ ನಮ್ಮ ಮತದಾರರಲ್ಲೇ. ಅಂದ್ರೆ ನಮ್ಮ ಟ್ಯಾಕ್ಸ್ನಿಂದನೇ ಈ ವ್ಯಾಪಾರಿ ಆಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಆ ದುಡ್ಡನ್ನು ತೆರಿಗೆ ರೂಪದಲ್ಲಿ ಅವ್ರಿಗೆ ಕೊಡೋದಕ್ಕೆ ಹೋಗಿ ಅದ್ರ ಬದಲೇ ಪಾರ್ಟಿ ಫಂಡ್ ಕೊಟ್ಟು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊತ ಹೊರಟಿದ್ದಾರೆ. ಹೀಗಾಗಿ ಇವತ್ತು ಯಾವುದೇ ಸರ್ಕಾರ ಬಂದರೂ, ಇವತ್ತು ಕಾಂಗ್ರೆಸ್ ಬರಲಿ, BJP ಬರಲಿ, ಮತ್ತೊಂದು ಬರಲಿ, ಜನಸಾಮಾನ್ಯರಿಗೆ ಉದ್ಯೋಗ ಕೊಡುವಂತಹ ಎಲ್ಲರಿಗೂ ಶಿಕ್ಷಣವನ್ನು ಫ್ರೀ ಕೊಡುವಂತಹ ವ್ಯವಸ್ಥೆ ಮೋಸ್ಟ್ ಪ್ರಾಬಬ್ಲಿ ಬರಲಿಕ್ಕಿಲ್ಲ. ಅದೇನು ಮಾಡಿದ ಕೂಡ ರೇವಡಿ ರೀ ಅಂತ ಶುರು ಮಾಡಿಬಿಡ್ತಾರೆ. ಈ ಗ್ಯಾರಂಟಿಗಳು ಹಂಚೋದು ರೇವಡಿ ಅಂತಾರೆ. ಹಾಗೆ ಉದ್ಯೋಗ ಕೊಡ್ರಿ ಇಲ್ಲ, ಉದ್ಯೋಗ ಕೊಡೋಕೆ ನಾವು ಹೇಳಿದ್ವಿ ಯಾರಿಗ್ರಿ? ಕಾರ್ಪೊರೇಟ್ಗಳಿಗೆ ಅಥವಾ ಬಂಡವಾಳಶಾಹಿಗಳಿಗೆ ಹೇಳಿದ್ವಿ ಅಂತ ಹೇಳ್ತಾರೆ. ಮತ್ತು ಅವರು ನಮಗೆ ಲಾಭ ಆಗಿಲ್ಲ, ನುಕ್ಸಾನ ಆಗಿತ್ತು, ಮಾಪ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಆ ಮಾಪ್ ಮಾಡೋಕೆ ಹೋಗಿ ಈಗ ನಿಮ್ಗೆ ಗೊತ್ತಿದ್ದು ಈ ಒಂದು 10-11ನೇ ವರ್ಷ ಆಳಿದ್ದೆಲ್ಲ ಇವತ್ತು ಒಂದು ಅಂದಾಜು ಪ್ರಕಾರ ನಿಮಗೆ ಗೊತ್ತದ 9 ಲಕ್ಷ ಕೋಟಿ ಮನಮೋಹನ್ ಸಿಂಗ್ ಬಿಟ್ಟು ಹೋಗುವಾಗ ಸಾಲಿತ್ತು. ಇವತ್ತು 27 ಲಕ್ಷ ಕೋಟಿ ರೂಪಾಯಿ ಸಾಲದ ಅಂತ ಹೇಳ್ತಾ ಇದ್ದಾರೆ ಈ ಒಂದು 10 ವರ್ಷಗಳಲ್ಲಿ. ಅಥವಾ ರಿಟರ್ನ್ ಅಪ್ ಮಾಡಿದಾರೆ, ಸಾಲ ಮನ್ನಾ ಮಾಡಿದಾರೆ ಅಂತ ಹೇಳ್ತಾರೆ. ಏನು ಗೊಂದಲ. ಹೀಗಾಗಿ ಇಲ್ಲಿ ಈ ದೇಶ ಉದ್ಯೋಗ ಇಲ್ಲ, ಮತ್ತೇನೂ ಇಲ್ಲ. ಎದ್ದ ತಕ್ಷಣ ಹೇಳ್ತಾರೆ ಎಲ್ಲರೂ, ಏನೋ ಉದ್ಯೋಗ ಕೊಡಿಸ್ತೀವಿ, ಮಾಡ್ತೀವಿ, ಹಾಗೆ ದೊಡ್ಡ ದೊಡ್ಡ ಮಾತುಗಳು. ಅವು ಮುಗಿದಾಗ ಮಾತ್ರ ಶೂನ್ಯ ಆಗಿರ್ತದೆ. ಇದು ಇವತ್ತಿನ ವಸ್ತುಸ್ಥಿತಿ. ಇದನ್ನು ಕಂಟ್ರೋಲ್ ಮಾಡೋರು ಯಾರು? ಯಾಕೆಂದರೆ ಕಂಟ್ರೋಲ್ ಮಾಡಬೇಕಾದ್ರೆ ಶಾಸಕಾಂಗನೇ ಈ ರೀತಿಯಾಗಿ ಡೊನೇಷನ್ ತೊಗೊಂಡಾಗ, ಈ ರೀತಿಯಾಗಿ ದೇಣಿಗೆಗಳನ್ನು ತೆಗೆದುಕೊಂಡಾಗ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಪಾರ್ಟಿ ಫಂಡ ತೆಗೆದುಕೊಂಡಾಗ ಇದಕ್ಕೆ ಸಾಧ್ಯ ಐತನಪ್ಪ ಇದಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಗಾಜಿ ಮಾಡ್ತಿದ್ದಾರೆ, ಬೇಲಿನ ಎದ್ದು ಹೊಲ ಮೇದ್ರೆ ಹೊಲ ಹೆಂಗೆ ಉಳಿತಿದ್ರಿ? ಈಗ ನೀವು ಉತ್ತರ ಕೊಡ್ಬೇಕು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.